ರಕ್ತದಾನ ಮಹಾದಾನ. ನಾವು ನೀಡುವ ರಕ್ತ ಒಂದು ಜೀವ ಉಳಿಸುತ್ತದೆ ಎಂದರೆ ಇದಕ್ಕಿಂತ ಪುಣ್ಯ ಯಾವುದಿದೆ ಎಂದು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾ ನ್ಯಾಯಾಧೀಶರಾದ ಗಣವೆತ್ತ ಗೌರವಾನ್ವಿತ ಹಿರಿಯ ನ್ಯಾಯಾಧೀಶರು, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಶ್ರೀಮತಿ ಸವಿತಾ ಬಿಆರ್ ತಮ್ಮ ಮನದಾಳದ ಇಂಗಿತವನ್ನು ವ್ಯಕ್ತಪಡಿಸಿದರು. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರದ ಪ್ರಥಮ ದರ್ಜೆ ಕಾಲೇಜಿನ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾಗಿದ್ದ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರ, ಭಾರತೀಯ ಯೂತ್ ರೆಡ್ ಕ್ರಾಸ್ ಘಟಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಾಮನಗರ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಚನ್ನಪಟ್ಟಣ ತಾಲೂಕು ಶಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ರಸ್ತೆ ಅಪಘಾತದಲ್ಲಿ ಬಲಿಯಾದವರ ವಿಶ್ವ ಸ್ಮರಣಾರ್ಥ ದಿನಾಚರಣೆ ಹಾಗೂ ರಸ್ತೆ ಸುರಕ್ಷತಾ ಜಾಗೃತಿ ಅಭಿಯಾನ ಸಮಾರಂಭವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಚಾಲನೆ ನೀಡಿ ಮಾತನಾಡಿದರು. 18 ವರ್ಷ ಮೇಲ್ಪಟ್ಟ ಯಾರೇ ಆಗಲಿ ವಾಹನ ಚಾಲಕರು ಎಷ್ಟು ಎಚ್ಚರಿಕೆಯಿಂದ ವಹಿಸಬೇಕು, ಅದೇ ರೀತಿಯಲ್ಲಿ ಪಾದಚಾರಿಗಳು ರಸ್ತೆ ಸುರಕ್ಷತೆ ಬಗ್ಗೆ ಉತ್ತಮ ಶಿಸ್ತು ಮತ್ತು ಜ್ಞಾನ ಬೆಳೆಸಿಕೊಳ್ಳಬೇಕು. ಶಿಸ್ತಿನ ಸಂಚಾರ ಸುಗಮ ಸಂಚಾರಕ್ಕೆ ಹಾದಿ ಎಂಬುದನ್ನು ತಿಳಿದುಕೊಳ್ಳಬೇಕು ಎಂದು ತಿಳಿಸಿದರು. ಪ್ರತಿನಿತ್ಯ ಅಪಘಾತಗಳ ಬಗ್ಗೆ ಆತಂಕ ವ್ಯಕ್ತಪಡಿಸಿದ ನ್ಯಾಯಾಧೀಶರು, ಕ್ಷಣಾರ್ಧದಲ್ಲಿ ಆಗುವ ಅಪಘಾತದಿಂದ ಒಬ್ಬರು ದುರ್ಮರಣ ಹೊಂದಿದರು ಕಣ್ಣೀರಲ್ಲಿ ಕೈ ತೊಳೆಯುವ ಕುಟುಂಬ ಎಂಬುದನ್ನು ಮನಗಾಣಬೇಕು. ಸಂಚಾರಿ ನಿಯಮಗಳ ಬಗ್ಗೆ ಜಾಗೃತಿ ವಹಿಸಬೇಕು. ಸಮಾರಂಭದ ಕೇಂದ್ರ ಬಿಂದುವಾಗಿದ್ದ ರಾಮನಗರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಹಸನ್ಮುಖಿ ಕ್ಯಾಪ್ಟನ್ ಪ್ರೊಫೆಸರ್ ಡಾಕ್ಟರ್ ಲಕ್ಷ್ಮೀ ಪಿ ಮಾತನಾಡಿ, ಅಪಾಯ ಆದ ಮೇಲೆ ಯೋಚನೆ ಮಾಡುವುದಕ್ಕಿಂತ ಅಪಾಯ ಎದುರಾಗದಂತೆ ಎಚ್ಚರಿಕೆ ವಹಿಸುವುದು ಎಷ್ಟು ಸೂಕ್ತ ಎಂಬುದನ್ನು ಭವಿಷ್ಯದ ಯುವ ಪ್ರಜೆಗಳಾದ ಕಾಲೇಜು ವಿದ್ಯಾರ್ಥಿನಿಯರು ಮನನ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು. ಅವಘಡಗಳಲ್ಲಿ ಒಂದು ಪ್ರಾಣ ಹೋದರೂ ಜೀವನ ಪರ್ಯಂತ ನಿಮ್ಮನೆ ನಂಬಿದ ಎಷ್ಟೋ ಪ್ರಾಣಗಳು ಪರಿತಪಿಸುತ್ತವೆ ಎಂಬುದನ್ನು ನೆನೆಸಿಕೊಂಡರೆ ಭಯವಾಗುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಸಮಾರಂಭದಲ್ಲಿ ಸಂಚಾರಿ ಪೊಲೀಸ್ ಠಾಣೆಯ ಪಿಎಸ್ಐ ಪುರಂದರ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾ ಸಭಾಪತಿ ಹಿರಿಯ ನ್ಯಾಯವಾದಿಗಳಾದ ಎಚ್ ವಿ ಶೇಷಾದ್ರಿ ಅಯ್ಯರ್, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಉಪಸಭಾಪತಿ, ರಾಜ್ಯ ಶಾಖೆಯ ಆಡಳಿತ ಮಂಡಳಿ ಸದಸ್ಯರು, ವಿಚಾರವಾದಿಗಳು, ನೇರ ನುಡಿಯ ವಿ ಬಾಲಕೃಷ್ಣ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಹಿರಿಯ ಮುತ್ಸದ್ದಿ ಕೆ ಶಂಕರಯ್ಯ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾ ಖಜಾಂಚಿ ಹಿರಿಯ ಚಿಂತಕರು ಪರಮಶಿವಯ್ಯ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ತಾಲೂಕು ಶಾಖೆಯ ಸಭಾಪತಿ ಯುವ ಸಂಘಟಕ ಮಧುಸೂದನ್, ಭಾರತೀಯ ರೆಡ್ ಕ್ರಾಸ್ನ ಪ್ರಮುಖರಾದ ಸಿಕ್ಕತ್ ಉಲ್ಲಾ ಖಾನ್, ಬೋರ್ಲಿಂಗೇಗೌಡ, ವಿ ನರೇಂದ್ರ, ತಜ್ಮುಲ್ ಹಾಲಿಬೇಗ್, ರಮೇಶ್ ಸಕ್ಕೂರ್, ವಿನಯ್, ಮಹೇಶ್, ಪ್ರಸಾದ್ ಹಾಗೂ ಹಲವಾರು ಮಂದಿ ಹಾಜರಿದ್ದರು. ಟ್ರಾಫಿಕ್ ರೂಲ್ಸ್ ಎಲ್ಲಿ ಅಪ್ಲೈ ಆಗುತ್ತೆ? ಟ್ರಾಫಿಕ್ ರೂಲ್ಸ್ ರೋಡಿಗೆ ಹೇಳಿದ ನಂತರ ಅಪ್ಲೈ ಆಗ್ತದೆ ಅಲ್ವಾ? ಯಾಕೆ ಇದನ್ನು ಫಾಲೋ ಮಾಡ್ತೀವಿ? ಏನಪ್ಪ? ಹೌದಲ್ವಾ? ಯಾರ ಸೇಫ್ಟಿಗೋಸ್ಕರ? ನಿಮ್ ಸೇಫ್ಟಿಗೋಸ್ಕರ ಸೇಫ್ಟಿಗೋಸ್ಕರ ಅಥವಾ ಡ್ರೈವರ್ ಸೇಫ್ಟಿಗೋಸ್ಕರ? ಎಲ್ಲ ಸೇಫ್ಟಿಗೋಸ್ಕರ ನಾವು ಅದನ್ನ ಫಾಲೋ ಮಾಡಲೇಬೇಕು. ಅದನ್ನ ಫಾಲೋ ಮಾಡೋದ್ರಿಂದ ಯಾವ ಆಕ್ಸಿಡೆಂಟ್ಗಳನ್ನ ತಪ್ಪಿಸಬಹುದು, ಎಷ್ಟೋ ಜೀವಗಳನ್ನ ಉಳಿಸಬಹುದು. ಸೊ ಇನ್ನು ಅದರ ಜೊತೆಗೆ ನಾವೊಂದು ಪರಿಪೂರ್ಣ ನಾಗರಿಕರು ಅನ್ನೋದನ್ನ ಜನರಿಗೆ ನಾವು ತೋರಿಸಿಕೊಡ್ಬೇಕು ಅಲ್ವಾ? ಸೊ ಈ ಟ್ರಾಫಿಕ್ ರೂಲ್ಸ್ ಅನ್ನ ಫಾಲೋ ಮಾಡೋದ್ರಿಂದ ನಮಗೆ ನಮ್ಮ ಜೀವನದ ಅಥವಾ ನಾವು ಈಗ ರೋಡಲ್ಲಿ ಹೋಗುವಾಗ ನಮಗೆ ಈ ಕ್ಯಾವಸ್ ಇರುತ್ತೆ, ಕನ್ಫ್ಯೂಷನ್ಸ್ ಇರುತ್ತೆ, ಅದನ್ನ ನಾವು ಅವಾಯ್ಡ್ ಮಾಡ್ಕೊಳ್ಬಹುದು. ಸಪೋಸ್ ಈಗ ನಮಗೆ ವಾಹನವನ್ನ ಎಡಗಡೆ ಚಲಾಯಿಸ್ಬೇಕು ಅಂತ ಹೇಳಿ ರೂಲ್ಸ್ ಇರೋದು, ಯಾರಾದ್ರೂ ಬಲಗಡೆ ಚಲಾಯಿಸಿದ್ರೆ ನಮ್ಮಿಂದ ನಾವೆಲ್ಲಿಗೆ ಹೋಗ್ತೀವಿ ಆ ಡೆಸ್ಟಿನೇಷನ್ ತಲುಪಲಿಕ್ಕೆ ಅಂತೂ ಸಾಧ್ಯನೇ ಇಲ್ಲ. ಈಗ ಡ್ರೈವರ್ಸ್ಗೆ ಸಂಬಂಧಪಟ್ಟ ಹಾಗೆ ಬರುವಾಗ ಮಿನಿಮಮ್ ರೂಲ್ಸ್ ನಾನು ಹೇಳ್ತೇನೆ. ಯಾಕಂತ ಹೇಳಿದ್ರೆ ಅದರ ಬಗ್ಗೆ ರಿಸೋರ್ಸ್ ಪರ್ಸನ್ ಆಗಿ ಇವರು ಟ್ರಾಫಿಕ್ ನವರು ಬಂದಿದ್ದಾರೆ, ಹಾಗೆ ಆರ್ಟಿಒ ಆಫೀಸಿಂದಲೂ ಬಂದಿದ್ದಾರೆ. ಮಿನಿಮಮ್ ಏನಂತ ಹೇಳಿದ್ರೆ ಸೀಟ್ ಬೆಲ್ಟ್ ಹಾಕ್ಬೇಕು ಅಲ್ವಾ? ಸೀಟ್ ಬೆಲ್ಟ್ ಹಾಕ್ಬೇಕು. ಇನ್ನೊಂದು ಹೆಲ್ಮೆಟ್ ಹಾಕಬೇಕು, ಇದು ಮ್ಯಾಂಡೇಟರಿ, ಇದು ಫಾಲೋ ಮಾಡಲೇಬೇಕು. ಹಾಗೆ ಇನ್ನೊಂದು ಸ್ಪೀಡ್ ಲಿಮಿಟ್. ನೀವೀಗ ಹೈವೇ ಇದೆ, ಬೆಂಗಳೂರು ಮೈಸೂರು ಹೈವೇ ಇದೆ, ಇಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ 100ಕ್ಕಿಂತ ಜಾಸ್ತಿ ಹೋಗುವಂಗಿಲ್ಲ ಅಲ್ವಾ? 100 ಮೀಟರ್ಸ್ 100 km/h ಲಿಮಿಟ್. ಸೊ ಅದಕ್ಕಿಂತ ಜಾಸ್ತಿ ಆದ್ರೆ ಕ್ಯಾಮರಾಸ್ ಇರ್ತಾರೆ, ಅವು ಕ್ಯಾಪ್ಚರ್ ಮಾಡ್ಕೊಂಡು ಇಮಿಡಿಯೇಟ್ FIR ಕೂಡ ರಿಜಿಸ್ಟರ್ ಆಗುತ್ತೆ. ಯಾವ ಜುರಿಸ್ಡಿಕ್ಷನ್ ಅಲ್ಲಿ ಆ ಸ್ಪೀಡ್ ಲಿಮಿಟ್ ವಯೋಲೇಷನ್ ಆಗಿದೆಯೋ ಅಲ್ಲಿ FIR ಕೂಡ ರಿಜಿಸ್ಟರ್ ಆಗುತ್ತೆ. ಸೊ ಇದು ನಾವು ಗಮನದಲ್ಲಿ ಇಟ್ಕೊಳ್ಬೇಕು.